ಮಾಡ್ತಾ ಇದೆಯಾ? ಏನಿಲ್ಲ ಅಜ್ಜಿ. ದಸರಾ ಗೊಂಬೆಗಳೆಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲೂ ಆ ದಶಾವತಾರದ ಬೊಂಬೆಗಳಿದೆಯಲ್ಲ, ಅದ್ಭುತವಾಗಿದೆ. ಹೌದಪ್ಪ, ತುಂಬಾ ಹಳೇದಂತೆ. ಎಷ್ಟೋ ವರ್ಷದಿಂದ ಇಡ್ತಿದ್ದಾರೆ. ಹಾ, ಪ್ರತಿ ವರ್ಷ ಅದಕ್ಕೆ ಬೊಂಬೆಗಳನ್ನ ಸೇರಿಸ್ತಾ ಹೋಗ್ತಾರೆ. ಅದಿರೋದೇ ಹಾಗೆ. ಅಂತೂ ಬೊಂಬೆಗಳು ತುಂಬಾ ಚೆನ್ನಾಗಿದೆ. ಅಪ್ಪ, ಇದನ್ನ ಬೊಂಬೆ ಪೂಜೆ ಅಂತಾನು ಹೇಳ್ತಾರಲ್ವಾ? ಹಾ ಕಂದ, ನವರಾತ್ರಿನಲ್ಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ಈ ದಸರಾ ಗೊಂಬೆಗಳು. ನಮ್ಮ ದಕ್ಷಿಣ ಭಾರತದಲ್ಲಿ ಅಂದ್ರೆ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕರ್ನಾಟಕದಲ್ಲಿ ಇದು ಬಹಳ ಫೇಮಸ್. 18ನೇ ಶತಮಾನದಲ್ಲಿ ದಸರಾ ಬೊಂಬೆನ ಕೂಡಿಸುವಂಥ ಪದ್ಧತಿ ಮನೆ ಮನೆಯಲ್ಲೂ ಜಾರಿಗೆ ಬಂತು. ಈಗ ನಮ್ಮ ಕಾಲಘಟ್ಟದಲ್ಲಿ ಅದು ಕಮ್ಮಿ ಆಗ್ತಾ ಇದೆ. ಆದರೂ ಹಿಂದಿನಿಂದ ಯಾರಾದರೂ ಈ ಆಚರಣೆನ ನಡೆಸ್ಕೊಂಡ್ ಬಂದಿದ್ರೆ ಅವ್ರ ಮನೇಲಿ ಇವತ್ತಿಗೂ ಆ ಬೊಂಬೆಗಳನ್ನ ನಾವು ನೋಡ್ಬೋದು. ನನಗೆ ತಿಳಿದಿರೋ ಮಟ್ಟಕ್ಕೆ ಈ ದಸರಾ ಬೊಂಬೆಗಳನ್ನು ಕೂಡಿಸುವಂತಹ ಪದ್ಧತಿ ಮೊದಲು ಶುರುವಾಗಿದ್ದು ಮೈಸೂರು ಪ್ರಾಂತ್ಯದಲ್ಲಿ. ವಿಶ್ವವಿಖ್ಯಾತವಾದ ದಸರಾ ಆಚರಣೆ ಅರಮನೆಯಲ್ಲಿ ನಡೆದ್ರೆ ನಮ್ಮ ಮೈಸೂರು ರಾಜರ ಪ್ರಜೆಗಳು ತಮ್ಮ ತಮ್ಮ ಮನೆಯಲ್ಲಿ ಮಹಾರಾಜ ಮಹಾರಾಣಿಯನ್ನ ಪಟ್ಟದ ಬೊಂಬೆ ಅಂತ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ದಸರಾ ಆಚರಣೆ ಮಾಡಕ್ ಶುರು ಮಾಡಿದ್ರು. ಹೀಗೆ ದಸರಾ ಆಚರಣೆಯನ್ನ ಇನ್ನಷ್ಟು ಸಂಭ್ರಮಿಸಕ್ಕೆ ಮೈಸೂರು ಜನ ಶುರು ಮಾಡಿದ್ರು. ಹಾಗೆ ನೋಡಕ್ ಹೋದ್ರೆ ದಸರಾ ಅನ್ನೋದು ಮೊದಲು ವಿಜಯನಗರದಲ್ಲಿ ನಡೀತಾ ಇತ್ತು. ಅದನ್ನ ನಮ್ಮ ಒಡೆಯರು ಮೈಸೂರು ಪ್ರಾಂತ್ಯಕ್ಕೆ ತಗೊಂಡ್ಬಂದು ಮೈಸೂರು ಜನರಿಗೆಲ್ಲ ಪರಿಚಯ ಮಾಡಿದ್ರು. ಈ ಬೊಂಬೆಗಳನ್ನ ಕೂಡಿಸೋದು ಹೊರನೋಟಕ್ಕೆ ಸಂಭ್ರಮದ ತರ ಕಂಡ್ರು ಇದಕ್ಕೆ ಅದರದೇ ಆದಂತಹ ಧಾರ್ಮಿಕ ಚೌಕಟ್ಟು ಕೂಡ ಇದೆ. ರಾಮಾಯಣ, ವಿಷ್ಣು ಪುರಾಣ, ಶ್ರೀಕೃಷ್ಣ ಲೀಲೆ, ದುರ್ಗಾವತಾರಗಳು, ಹೀಗೆ ಅನೇಕ ಕಥೆಗಳನ್ನ ಬಿಂಬಿಸುವ ಹಾಗೆ ಈ ದಸರಾ ಬೊಂಬೆಗಳನ್ನ ಕೂಡಿಸ್ತಾರೆ. ದಸರಾ ಹಬ್ಬದ ಸಂದರ್ಭದಲ್ಲಿ 9 ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ ದೇವರು ಪೂಜೆ ಮಾಡಿ ನೈವೇದ್ಯವನ್ನ ಸಮರ್ಪಣೆ ಮಾಡಿ ದುರ್ಗಾ ದೇವಿಯನ್ನ ಪ್ರತಿನಿತ್ಯ ಸ್ಮರಣೆ ಮಾಡಿ ಆ ನವದುರ್ಗೆಯನ್ನ ದಿನಾ ಪೂಜೆ ಮಾಡಿದ್ದೇ ಆದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಎಲ್ರಿಗೂ ಒಳ್ಳೇದಾಗತ್ತೆ ಅನ್ನೋದು ನಂಬಿಕೆ. ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಬನ್ನಿ ಹಬ್ಬ ಅಂತ ಕರೀತಾರೆ. ಅದರ ವಿಶೇಷ ಏನು ಅಂದ್ರೆ ಯಾರಿಗಾದ್ರೂ ಮನಸ್ತಾಪ ಆಗಿ ಮಾತು ಬಿಟ್ಟಿದ್ರೆ ಅಂಥವ್ರನ್ನ ಕರೆದು ಬನ್ನಿ ಕೊಟ್ಟು ಮನಸ್ತಾಪನ ಶಮನ ಮಾಡಿ ಮತ್ತೆ ಒಂದಾಗೋ ಹಾಗೆ ಮಾಡ್ತಾರೆ. ಒಟ್ನಲ್ಲಿ ಇದು ಒಂದಾಗುವಂತ ಹಬ್ಬ ಕೂಡ ಹೌದು. ಹಾಗೆ ನೋಡಕ್ ಹೋದ್ರೆ ದಸರಾ ಹಬ್ಬ ಸಂಬಂಧಗಳನ್ನ ಬೆಸೆಯುವಂತ ಹಬ್ಬ. ಇದು ನಮ್ಮ ನಾಡ ಹಬ್ಬ ಕೂಡ ಹೌದು. ನಮ್ಮೊಳಗಿನ ಮನಸ್ಸುಗಳನ್ನ ಮತ್ತು ನಮ್ಮ ನಾಡನ್ನ ಒಂದುಗೂಡಿಸಿ ಬೆಸೆಯುವಂತ ಹಬ್ಬ ದಸರಾ ಹಬ್ಬ. ಇದಿಷ್ಟು ನಮ್ಮ ದಸರಾ ಹಬ್ಬದ ಆಚರಣೆಯ ಹಿಂದೆ ಇರುವ ಚರಿತ್ರೆ ಮತ್ತು ಮಹತ್ವ. ಕ್ಷಮಿಸಿ, ಮೊದಲೇ ಹೇಳಿ ಕೇಳಿ ಮೇಷ್ಟ್ರು, ಗೊತ್ತಿರೋ ವಿಷಯನ ಹೇಳಿ ಅಭ್ಯಾಸ, ಮಕ್ಕಳಿಗೆ ಪಾಠ ಮಾಡ್ದಂಗೆ ನಿಮ್ಗೆಲ್ರಿಗೂ ಹೇಳ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಇಲ್ಲ ಇಲ್ಲ, ನೀವು ಹೇಳಿದ್ದು ತುಂಬಾ ಚೆನ್ನಾಗಿದೆ, ಸೂಕ್ತವಾಗಿದೆ. ಈಗೀಗ ಇಂಥ ಮಾಹಿತಿಗಳನ್ನೆಲ್ಲ ಹೇಳೋದು ತುಂಬಾನೇ ಕಡಿಮೆ. ಇದು ಎಲ್ರಿಗೂ ಗೊತ್ತಿರಬೇಕು. ಇತಿಹಾಸ ಗೊತ್ತಿದ್ರೆ ತಾನೇ ಭವಿಷ್ಯ ಕಟ್ಕೊಳ್ಳೋದಕ್ಕೆ ಸಾಧ್ಯ. ಆದ್ರೆ ಈ ದಸರಾ ಹಬ್ಬ ನಮ್ಗೆಷ್ಟು ಖುಷಿ ತಂದ್ಕೊಡುತ್ತೋ ಅಷ್ಟೇ ನೋವಿನ ನೆನಪುಗಳನ್ನ ಒದ್ದು ತರುತ್ತೆ. ಓಂ ವನಸ್ಪತಿ